ಇದುವರೆಗೂ 100 ವರ್ಷಗಳ ಇತಿಹಾಸದಲ್ಲಿ ರಾಷ್ಟ್ರವನ್ನ ಕಟ್ಟೋ, ಒಂದು ಸಮಾಜವನ್ನ ಕಟ್ಟೋ ಕೆಲಸ ಸಂಘ ಮಾಡಿದೆಯೇ ಹೊರತು ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಯಾವುದೇ ಕೆಲಸ ಮಾಡಿಲ್ಲ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಇತ್ತೀಚೆಗಷ್ಟೇ ರಾಜ್ಯದ ಗೃಹ ಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿದಂತಹ ಪ್ರಿಯಾಂಕಾ ಖರ್ಗೆರವರು ಕಳೆದ ಹಲವಾರು ತಿಂಗಳಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇರೋ ಸಂಗತಿ ತಮಗೆಲ್ಲ ಗೊತ್ತೇ ಇದೆ ಅಲ್ವಾ. RSS ರಿಜಿಸ್ಟರ್ ಆಗಿದೆಯಾ, ಆಗಿದ್ದರೆ ಕೆಲಸ ಏನು, ಉದ್ದೇಶ ಏನು, ಯಾಕೆ ಪಥಸಂಚಲನ ಮಾಡ್ತೀರಿ, ಯಾಕೆ ಲಾಠಿ ಹಿಡ್ಕೋತೀರಿ ಅಂತೆಲ್ಲ ಏನೇನೋ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಪ್ರಿಯಾಂಕಾ ಖರ್ಗೆರವರು. ಈ ವಿಚಾರವಾಗಿ ಚಿಕ್ಕಬಳ್ಳಾಪುರದ ಭಾಜಪಾ ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಸ್ವತಃ RSSನ ಸ್ವಯಂ ಸೇವಕರಾದಂತಹ ಶ್ರೀಯುತ ಕೊಂಡೇನಹಳ್ಳಿಯ ಮುರಳೀರವರು ಈ ರೀತಿ ಮಾತನಾಡಿದ್ದಾರೆ ನೋಡಿ. ಐ ಥಿಂಕ್ ಮುರಳೀರವರು ಯಾವುದೇ ಇಲ್ಲದ ಅಂಶಗಳನ್ನು ಇಲ್ಲಿ ಮಾತನಾಡಿಲ್ಲ, ಎಲ್ಲವೂ ಘಟಿಸಿ ಹೋದಂತಹ ಸತ್ಯಾಂಶಗಳನ್ನೇ ಮಾತನಾಡಿದ್ದಾರೆ. ಇದನ್ನು ಕೇಳಿಸಿಕೊಂಡವರು ಮುಂದೆ ಯೋಚಿಸಿ ಮಾತನಾಡಿದರೆ ಸರಿ ಹೋಗ್ಬೋದೇನೋ ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಕೊಂಡೇನಹಳ್ಳಿ ಮುರಳಿ ಅಂತ, ಪ್ರಸ್ತುತ BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಏನಿವತ್ತು ಈ ರಾಜ್ಯದ ಒಂದು ನೂತನ ಗೃಹ ಮಂತ್ರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸುಮಾರು 100 ವರ್ಷಗಳ ಇತಿಹಾಸ ಇರುವ, ಒಂದು ಭವ್ಯ ಇತಿಹಾಸ ಇರುವ ಒಂದು ರಾಷ್ಟ್ರಭಕ್ತ, ಒಂದು ಸಾಂಸ್ಕೃತಿಕ ಸಂಘಟನೆಯ ಒಂದು ಅಸ್ತಿತ್ವವನ್ನು ಹಾಗೂ ಅದರ ರಾಷ್ಟ್ರ ಪ್ರೇಮವನ್ನು, ಅದರ ಇತರೆ ವಿಚಾರಗಳನ್ನು ಇವತ್ತು ಪದೇ 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 ಕೆದಕಿ ಮಾತಾಡ್ತಕ್ಕಂಥ ರೂಢಿಯನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಹಾಗೆ ಅವರ ಕ್ಯಾಬಿನೆಟಿನ ಇನ್ನೊಂದಷ್ಟು ಸಹಪಾಠಿಗಳು ಕೂಡ ಸಂಘದ ಅಸ್ತಿತ್ವವನ್ನು ಇತ್ತೀಚೆಗೆ ಕೆದಕಿ ಮಾತಾಡತಕ್ಕಂಥದ್ದನ್ನು ರೂಢಿ ಮಾಡಿಕೊಂಡಿದ್ದಾರೆ. ನಾನು ಆ ನಾಯಕರುಗಳಿಗೆ ನಾನೊಂದು ಪ್ರಶ್ನೆಯನ್ನು ಇಡ್ತೀನಿ. ನೀವು ಮೊದಲಿಗೆ ಈ ದೇಶದ ಒಂದು ಇತಿಹಾಸವನ್ನು ತಾವು ತಿಳ್ಕೋಬೇಕು. ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸುದೀರ್ಘ ಇತಿಹಾಸ ಇರತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ. ಆ ರಾಷ್ಟ್ರೀಯ ಪಕ್ಷದಲ್ಲಿ ತಾವು ಇವತ್ತೇನು ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಾ, ತಾವು ದಯವಿಟ್ಟು ಈ ದೇಶದ ಒಂದು ಇತಿಹಾಸವನ್ನು ಒಂದು ಓದಿ ತಿಳ್ಕೊಳ್ಳೋಂಥ ಪ್ರಯತ್ನ ತಾವು ಮಾಡಬೇಕಾಗ್ತದೆ. ಯಾಕಂದರೆ ಈ ದೇಶದ ಇತಿಹಾಸ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಈ ರೀತಿ ಒಂದು ನಗೆಪಾಟಲಿಗೆ ಈಡಾಗಿ ಹಾಸ್ಯಾಸ್ಪದ ಒಂದು ಪ್ರಶ್ನೆಗಳನ್ನು ಕಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಯಾಕಂದರೆ ನಿಮಗೆ ಯಾವುದೇ ಇತಿಹಾಸದ ಒಂದು ಪ್ರಜ್ಞೆ ಆಗಲಿ ಜ್ಞಾನ ಆಗಲಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆ ಅಸ್ತಿತ್ವಕ್ಕೆ ಬಂತು, ಅದರ ವಿಚಾರಧಾರೆಗಳೇನು, ಅದರ ಹೋರಾಟದ ಹಿನ್ನೆಲೆ ಏನು, ಅದರಲ್ಲಿ ಎಷ್ಟೋ ಮಹಾನಾಯಕರು ಈ ದೇಶಕ್ಕೆ ತನ್ನ ತ್ಯಾಗ ಬಲಿದಾನಗಳನ್ನು ನೀಡಿದ್ದಾರೆ, ಇವೆಲ್ಲ ಒಂದಷ್ಟು ವಿಚಾರಗಳನ್ನು ತಾವು ತಿಳ್ಕೊಳ್ಬೇಕು. ಯಾಕಂದರೆ ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಎಒ ಹ್ಯೂಮ್, ಒಬ್ಬ ಇಂಗ್ಲೆಂಡ್ ವಿದೇಶಿ ವ್ಯಕ್ತಿಯಿಂದ ಸ್ಥಾಪಿತವಾದಂಥ ಪಕ್ಷ. ಇವತ್ತು ಅದನ್ನು ತಾವು ಒಂದು ಸ್ವಾತಂತ್ರ್ಯ ಚಳುವಳಿಗೆ ಆ ಪಕ್ಷದ ಒಂದು ಹೆಸರನ್ನು ಇಟ್ಕೊಂಡು ತಾವು ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಡೆಸ್ತಾ ಬಂದಿದ್ರಿ, ಸ್ವಾಗತಾರ್ಹ, ಅದನ್ನು ನಾವು ಒಪ್ಕೊಳ್ತೀವಿ. ಆದರೆ ತಾವು ಬರ್ತಾ ಏನಾಯಿತು, ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕೇವಲ ತಾವು ಕೇವಲ ಅಧಿಕಾರದ ಉದ್ದೇಶದಿಂದ ಇವತ್ತು ಇಡೀ ಸಮಾಜವನ್ನು ಒಂದು ದಿಕ್ತಪ್ಪಿಸುವಂಥ ಕೆಲಸ ನೀವು ಇತಿಹಾಸದಲ್ಲಿ ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಯಾಕಂದರೆ ತಾವು ಏನು ಇವತ್ತು ಈ ದೇಶದಲ್ಲಿ ಇವತ್ತು ಬಾಂಗ್ಲಾ ವಿಭಜನೆ ಆಯಿತು, ಇವತ್ತು ಬಂಗಾಳ ಸ್ವತಂತ್ರ, ಅನೇಕ ರಾಷ್ಟ್ರೀಯ ನಾಯಕರ ಸ್ವತಂತ್ರ ಹೋರಾಟಗಾರರ ಪುಣ್ಯಭೂಮಿ. ಇವತ್ತು ಅದರಿಂದ ತಾವು ಇವತ್ತು ಆ ಬ್ರಿಟಿಷರು ಆ ಬಂಗಾಳವನ್ನು ಒಡೆದಂಥ ಸಂದರ್ಭದಲ್ಲಿ, ಬಂಗಾಳದ ವಿಭಜನೆ ಆದಂಥ ಸಂದರ್ಭದಲ್ಲಿ 1905ರಲ್ಲಿ 6ರಲ್ಲಿ ಏನು ಬಂಗಾಳದ ವಿಭಜನೆ ಆಯಿತು, ಅದನ್ನು ತಾವು ಕಾಂಗ್ರೆಸ್ನವರು ಅವತ್ತು ವಿರೋಧ ಮಾಡಲಿಲ್ಲ. ಏನು ತದನಂತರ ಇವತ್ತು ಈ ದೇಶವನ್ನು ಧರ್ಮದ ಆಧಾರದ ಮೇಲೆ ಹೊಡಿಬೇಕಂತೇಳಿ 1906ರಲ್ಲಿ ಮುಸ್ಲಿಂ ಲೀಗ್ ಏನು ಸ್ಥಾಪನೆ ಆಯಿತು, ಆ ಮುಸ್ಲಿಂ ಲೀಗ್ದು ವಿರುದ್ಧ ಕೂಡ ತಾವ್ಯಾರೂ ಹೋರಾಟಗಳನ್ನು ಮಾಡಲಿಲ್ಲ. ಹಾಗೆ ಏನು 1919ರಲ್ಲಿ ಈ ದಿನಾಂಕದ ಮೋತಿಲಾಲ್ ನೆಹರೂರವರು ಸಹ ಇವತ್ತು ಸೌತ್ ಬ್ಯೂರೋ ಆಯೋಗದ ಮುಂದೆ ಒಬ್ಬ ಸದಸ್ಯರಾಗಿ, ಒಬ್ಬ ಪ್ರತಿನಿಧಿಯಾಗಿ ಭಾಗವಹಿಸಿದರು. ಅವರು ಹೇಳ್ತಾರೆ, ಈ ದೇಶಕ್ಕೆ ಯಾವುದೇ ಬಡವರಿಗಾಗಲಿ, ದಲಿತರಿಗಾಗಲಿ, ಹಿಂದುಳಿದ ವರ್ಗಗಳಾಗಲಿ ಮತದಾನದ ಹಕ್ಕನ್ನು ಕೊಡಬಾರ್ದು, ಅವರಿಗೆ ನಿರಾಕರಿಸಬೇಕು. ಯಾಕಂದರೆ ಅವರು ಬಡತನದಲ್ಲಿ ಇರೋದ್ರಿಂದ ಅವರು ಈ ದೇಶಕ್ಕೆ ಯಾವುದೇ ತೆರಿಗೆಯನ್ನು ಕಟ್ಟೋದಿಲ್ಲ. ಸೊ ಹಾಗಾಗಿ ಕೇವಲ ಜಮೀನ್ದಾರರಿಗೆ
ಮತ್ತು ತೆರಿಗೆದಾರರಿಗೆ ಮಾತ್ರ ಒಂದು ಹಕ್ಕನ್ನ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕನ್ನ ಕೊಡಬೇಕು ಅಂತ ಪ್ರತಿಪಾದಿಸಿದಂಥವರು. ಅಂಬೇಡ್ಕರ್ ಅವರು ಆವತ್ತೂ ಸಹ ಈ ವಿಚಾರಧಾರೆಗಳನ್ನ ವಿರೋಧಿಸಿ ಎಲ್ಲಾ ಮಹಿಳೆಯರಿಗೂ ಎಲ್ರಿಗೂ ಇವತ್ತು ಮತದಾನದ ಹಕ್ಕನ್ನ ಕೊಡಬೇಕು ಅಂತ ಹೇಳಿದಂಥವ್ರು. 1927ರಲ್ಲಿ ಸೈಮನ್ ಕಮಿಷನ್ ಮುಂದೆ ಕೂಡ ನೀವು ದಲಿತರಿಗೆ ಮತದಾನದ ಹಕ್ಕನ್ನ ವಿರೋಧ ಮಾಡಿದಂಥವ್ರು. 1930-31ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಒಂದು ದುಂಡು ಮೇಜಿನ ಪರಿಷತ್ತುಗಳಲ್ಲೂ ಸಹ ತಾವು ಈ ತರ ಮತದಾನದ ಹಕ್ಕನ್ನ ದಲಿತರಿಗೆ ವಿರೋಧ ಮಾಡಿದಂಥವ್ರು ನೀವು. ಆದ್ರೆ ಇದೆಲ್ಲವನ್ನು ಮನಗಂಡಂತ ಡಾಕ್ಟರ್ ಕೇಶವ ಬಲಿರಾಮ ಹೆಡ್ಗೇವಾರ್ ಇವರು ಸಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರಾಗಿ ಸ್ವತಂತ್ರ ಚಳುವಳಿಯಲ್ಲಿ ಇವರು ಹೋರಾಟವನ್ನು ಮಾಡಿಸ್ಕೊಳ್ತಾ ಬಂದಿದ್ರು. ಆದ್ರೆ ಈ ವಿಚಾರಧಾರೆಗಳು ತಮ್ಮ ಕಾಂಗ್ರೆಸ್ಸಿಗರ ಒಂದು ಕೇವಲ ಅಧಿಕಾರ ದಾಹದ ಒಂದು ಮಾನಸಿಕ ಸ್ಥಿತಿಯನ್ನು ಅರಿತುಕೊಂಡಂತ ಅವರು ಈ ದೇಶಕ್ಕೆ ಒಂದು ಪ್ರತ್ಯೇಕ ಒಂದು ಸಂಘಟನೆಯ ಅವಶ್ಯಕತೆ ಇದೆ ಅಂತ ಮನಗಂಡಂತ ಡಾಕ್ಟರ್ ಜೀರವರು 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರೀಯ ನೇಮಿತ ಸರ್ಕಾರದಲ್ಲಿ ಈ ದೇಶದ ಮೊದಲ ಕಾನೂನು ಸಚಿವರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ಆಯ್ಕೆ ಆಗ್ತಾರೆ. ಅವರು ನೋಡಿ, ಅವರ ಜ್ಞಾನ ಎಷ್ಟು ಉನ್ನತವಾಗಿತ್ತು ಅಂದ್ರೆ ಅವರು ಸುಮಾರು 30ಕ್ಕೂ ಹೆಚ್ಚು ವಿಷಯಗಳ ಮೇಲೆ ಒಂದು ಪದವಿಯನ್ನ ಪಡ್ಕೊಂಡಿದ್ರು. 2 ಡಾಕ್ಟರೇಟ್, 2 PhD, ಬಹುಶಃ ಇಷ್ಟೆಲ್ಲ ಪದವಿಗಳನ್ನ ಪಡೆದುಕೊಂಡಂತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 1951ರಲ್ಲಿ ತಾವು ಸಾರ್ವತ್ರಿಕ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ತಾವು ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದ್ರಿ. ಇವತ್ತು ಅವರನ್ನ ರಾಜಕೀಯವಾಗಿ ಸೋಲ್ಸಿದ್ರಿ. ಮುಂದಿನ ವರ್ಷದಲ್ಲಿ ಬಂದಂತ ಒಂದು ಬಾಂದ್ರಾ ಉಪಚುನಾವಣೆಯಲ್ಲೂ ಕೂಡ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸೋಲ್ಸಿದ್ರಿ. ಅವತ್ತು ಕೂಡ ಅಂಬೇಡ್ಕರ್ ಅವರ ಒಂದು ಸಂವಿಧಾನಕ್ಕೆ ಎಲ್ಲ ಗೌರವಗಳನ್ನ ಕೊಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಾಗಪುರದಲ್ಲಿ ನಡೆದ ತೃತೀಯ ವರ್ಷದ ಒಂದು ಸಮಾರೋಪ ಕಾರ್ಯಕ್ರಮಕ್ಕೆ ಇವತ್ತು ಅಂಬೇಡ್ಕರ್ ಅವರನ್ನ ಗೌರವಪೂರ್ವಕವಾಗಿ ಆಹ್ವಾನಿಸಿ ಇವತ್ತು ಅವರು ಆ ಒಂದು ಸ್ವಯಂ ಸೇವಕ ಸಂಘದ ಸಮಾರೋಪ ಕಾರ್ಯಕ್ರಮನ ಉದ್ದೇಶಿಸಿ ಇವತ್ತು ಭಾಷಣವನ್ನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀರಾ. ಹಾಗೆ ಅನೇಕ ಬುದ್ಧಿಜೀವಿಗಳು, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಇರ್ಬೋದು, ಪಂಡಿತ ದೀನ್ ದಯಾಳ್ ಉಪಾಧ್ಯಾಯರು ಇರ್ಬೋದು, ಇವರೆಲ್ಲ ಸಂಘದ ಸ್ವಯಂ ಸೇವಕರಾಗಿ ಆಮೇಲೆ ಜನಸಂಘಕ್ಕೆ ವಲಸೆ ಬಂದಂಥವ್ರು. ತಾವು ಇಷ್ಟೆಲ್ಲ ಸಂವಿಧಾನದಲ್ಲಿ ಬಗ್ಗೆ ಮಾತಾಡ್ತೀರಾ, ಹಾಗಾದ್ರೆ ಈ ದೇಶದ ಬಗ್ಗೆ 1975ರಲ್ಲಿ ಬಂದಂತ ಒಂದು ತುರ್ತು ಪರಿಸ್ಥಿತಿಯನ್ನ ತಾವು ಮರೆತು ಬಿಟ್ಟಿದ್ದೀರಾ. ಕೇವಲ ಒಂದು MP ಕ್ಷೇತ್ರದ ಚುನಾವಣೆ ಸೋಲಿನ ಒಂದು ಚುನಾವಣೆ ಅಕ್ರಮ ಆಗಿದೆ ಅಂತೇಳಿ ಅದರ ತೀರ್ಪಿನ ವಿರುದ್ಧ ಇವತ್ತು ತಾವು ಒಂದು ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕೊಟ್ರೆ ಅದರ ಉದ್ದೇಶದ ಇಡೀ ದೇಶವನ್ನ 18 ತಿಂಗಳ ಕಾಲ ಒಂದು ಸಂವಿಧಾನವನ್ನ, ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಅನಾಮತ್ತಲ್ಲಿ ಮಡಗಿ ಇವತ್ತು ಎಲ್ಲ ಹೋರಾಟಗಾರನ, ಸ್ವತಂತ್ರ ಹೋರಾಟಗಾರರನ್ನ, ರಾಷ್ಟ್ರಭಕ್ತರನ್ನ ಇವತ್ತು ಜೈಲಿನಲ್ಲಿ ಇಡಿಸಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ. ಈ ವಿಚಾರಧಾರೆಗಳನ್ನ ತಾವೆಲ್ಲ ಮರ್ತಿದ್ದೀರ. ಇವತ್ತು ಕೇವಲ ತಾವು ಪ್ರಚಾರಕ್ಕೋಸ್ಕರ ಇವತ್ತು RSSನ ತಾವು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರೆ ಹೊರತು ನೀವು RSSನ ಮೂಲ ಉದ್ದೇಶ ಧ್ಯೇಯಗಳನ್ನ ತಾವು ಒಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹಾಗೆ ಈ ದೇಶದಲ್ಲಿ ಅನೇಕ ಕ್ರಾಂತಿಗಳನ್ನ, ಸಂವಿಧಾನಕ್ಕೆ, ಈ ದೇಶದ ನಾಗರಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ತಾವೇನಾದ್ರೂ ನಿರ್ಣಯಗಳನ್ನು ಇವತ್ತು ಸಂಘ ತೆಗೆದುಕೊಂಡಿದ್ರೆ ತಾವು ಒಂದು ಉದಾಹರಣೆಯನ್ನ ಕೊಡಿ. ಇವತ್ತು ನಾವು ನಿಮ್ಮ ಹೇಳಿಕೆಯನ್ನ ನಾವು ಒಪ್ಕೊಳ್ತೀವಿ. ಇದುವರೆಗೂ 100 ವರ್ಷಗಳ ಇತಿಹಾಸದಲ್ಲಿ ರಾಷ್ಟ್ರವನ್ನ ಕಟ್ಟೋ, ಒಂದು ಸಮಾಜವನ್ನ ಕಟ್ಟೋ ಕೆಲಸ ಸಂಘ ಮಾಡಿದೆಯೇ ಹೊರತು ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಯಾವುದೇ ಕೆಲಸ ಮಾಡಿಲ್ಲ. ಹಾಗೆ ಜಾತ್ಯತೀತವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಧರ್ಮಗಳನ್ನ ಸಮಾನವಾಗಿ ಗೌರವಿಸುವಂತ ಸಂಸ್ಕಾರವನ್ನು ಇವತ್ತು ನಮ್ಮ ಸಂಘದ ಕಾರ್ಯಕರ್ತರಿಗೆ ಇವತ್ತು ನೀಡಿದೆ. ಅದರ ಅಂಗವಾಗಿ ಇವತ್ತು ಅನೇಕ ಮಹಾನ್ ರಾಜಕೀಯ ನಾಯಕರು, ಡಾಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, APJ ಅಬ್ದುಲ್ ಕಲಾಂ ಇರ್ಬೋದು, ಇತ್ತೀಚೆಗೆ ವಿಕಸಿತ ಭಾರತದ ಕಲ್ಪನೆಯನ್ನ ಇಟ್ಕೊಂಡು ಇಡೀ ದೇಶವನ್ನ ಇವತ್ತು ಪ್ರಪಂಚದಲ್ಲಿ ವಿಶ್ವ ಗುರುವನ್ನಾಗಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕೂಡ ಇವತ್ತು ಒಬ್ಬ RSSನ ಸ್ವಯಂ ಸೇವಕರು. ಇವರೆಲ್ಲ ಇವತ್ತು ಈ ಹಂತದ ಸಾಧನೆ ಮಾಡಬೇಕಂದ್ರೆ ಅವರಿಗೆ ಪ್ರಾಥಮಿಕವಾಗಿ ಈ ಒಂದು ಶಿಕ್ಷಣವನ್ನ ನೀಡಿರ್ತಕ್ಕಂಥದ್ದು RSS. ತಾವು ಈ ವಿಚಾರಧಾರೆಗಳನ್ನ ಮನಗಾಣಬೇಕು. ಹಾಗೆ ಅನೇಕ ರಾಷ್ಟ್ರೀಯ ನಾಯಕರು ಇವತ್ತು ಮೊದಲಿಗೆ ಸಂಘದ ಸ್ವಯಂ ಸೇವಕರಾಗಿ ತದನಂತರ ತಾವು ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ಉನ್ನತ ಸಾಧನೆಗಳನ್ನ ಮಾಡಿರ್ತಕ್ಕಂಥದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. 62ರಲ್ಲಿ ಚೈನಾ ಈ ದೇಶದ ಮೇಲೆ ಆಕ್ರಮಣ ಮಾಡಿ ಯುದ್ಧವನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ತಾವು ಅಸ್ತಿತ್ವದಲ್ಲಿದ್ದಂತೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಯುದ್ಧದಲ್ಲಿ ನಾವು ಹೀನಾಯವಾಗಿ ಇವತ್ತು ಸೋಲನ್ನು ಅನುಭವಿಸಿದ್ರಿ. ಆದ್ರೆ ಇವತ್ತು ಆ ಯುದ್ಧದಲ್ಲೂ ಕೂಡ ಇವತ್ತು ರಾಷ್ಟ್ರೀಯ ಸ್ವಯಂ ಸಂಘದ ಸ್ವಯಂ ಸೇವಕರು ಯುದ್ಧದಲ್ಲಿ ಸೈನಿಕರಿಗೆ ಒಂದು ಊಟ ಉಪಚಾರ ಇರ್ಬೋದು, ಶಸ್ತ್ರಾಸ್ತ್ರಗಳನ್ನ ಇವತ್ತು ಸಾಗಾಣಿಕೆ ಮಾಡಿ ಆ ಯುದ್ಧದಲ್ಲಿ ಇವತ್ತು ಎದೆಕೊಟ್ಟು ನಿಲ್ಲುವಂತ ಕೆಲಸ ಇವತ್ತು RSS ಕೂಡ ಮಾಡಿದೆ.
ಹಾಗೆ 65ರ ಪಾಕಿಸ್ತಾನ ಯುದ್ಧ ಇರ್ಬೋದು, 71ರ ಬಾಂಗ್ಲಾದೇಶ ಯುದ್ಧ ಇರ್ಬೋದು, ಈ ಎಲ್ಲ ಯುದ್ಧಗಳಲ್ಲೂ ಕೂಡ RSS ನ ಸ್ವಯಂ ಸೇವಕರು ಇವತ್ತು ಸೈನಿಕರಿಗೆ ಹೆಗಲುಗೊಟ್ಟು ಹೋರಾಟ ಮಾಡಿರ್ತಕ್ಕಂಥದ್ದು ತಾವು ಕಾಂಗ್ರೆಸ್ಸಿಗರು ಬರ್ತಿದ್ದೀರಾ. ಸೊ ಹಾಗಾಗಿ RSS ಸಂಪೂರ್ಣ ಒಂದು ರಾಷ್ಟ್ರಭಕ್ತರ ಸಂಘಟನೆ. RSS ಇವತ್ತು ಉದ್ದೇಶ ಇವತ್ತು ಒಳ್ಳೆಯ ರಾಷ್ಟ್ರಭಕ್ತರನ್ನ, ಈ ದೇಶದ ಸಂಸ್ಕೃತಿಯನ್ನ ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಇವತ್ತು RSS ನ ಮೂಲ ಉದ್ದೇಶ. ಹಾಗಾಗಿ ತಾವು ದಯವಿಟ್ಟು ಇತಿಹಾಸದ ವಿಚಾರಗಳನ್ನ ತಿಳಿದುಕೊಂಡು ಇವತ್ತು ತಾವು ಮಾತಾಡಿದ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ.